ಗದ್ದಿಗೆ ಸ್ವಾಮಿರ ಬಾಬು ಐಕ್ಯರಾಗಿರೋದು ಅದು ಸ್ವಾಮಿಯರ ಐಕ್ಯರಾಗಿರೋದ್ರಿ. ಸ್ನೇಹಿತರೆ, ನಾವಿವಾಗ ಹೊಳೆ ಆನ್ವೇರಿ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ. ಇದು ರಾಣೆಬೆನ್ನೂರು ತಾಲೂಕಲ್ಲಿ ಬರುತ್ತೆ. ಇಲ್ಲಿ ಜಕಣಾಚಾರ್ಯವರು ನಿರ್ಮಾಣ ಮಾಡಿದಂಥ ಒಂದು ಅದ್ಭುತವಾದ ದೇವಸ್ಥಾನ ಇದೆ ಅಂತೆ ಸ್ನೇಹಿತರೆ. ಇಲ್ಲಿ ಕೂಡಲ ಸಂಗಮ ಕೂಡ ಇದೆ. ಅಂದರೆ ಎರಡು ನದಿಗಳು ಒಂದೇ ಕಡೆ ಕೂಡುವಂಥ ಒಂದು ಸಂಗಮವಾದ ಜಾಗ ಇದೆ ಸ್ನೇಹಿತರೆ. ಅದು ತೋರಿಸ್ತೀನಿ. ಹೊಳೆ ದಂಡಿಗಿದ್ದೀವಿ ನಾವಿವಾಗ. ಎರಡು ನದಿಗಳು ಇಲ್ಲೇ ಬಂದು ಸೇರುವಂಥ ಒಂದು ಅದ್ಭುತವಾದ ಒಂದು ಸ್ಥಳ ಇದು. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಹಿಂದೆ, ಇದೇ ಜಕಣಾಚಾರ್ಯವರು ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಸ್ನೇಹಿತರೆ. ಹಿಂದೆ ತೋರಿಸಿದ್ರೆ ನಿಮಗೆ ಪೂರ್ತಿ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಒಳಗಡೆಯಿಂದ ತೋರಿಸ್ತೀನಿ. ಮತ್ತು ಇಲ್ಲಿ ಎರಡು ಗದ್ದುಗೆಗಳಿದ್ದಾವೆ. ಅದು ಏನನ್ನೋದು ನಾವು ಇಲ್ಲಿ ಸ್ಥಳೀಕರಿಂದ ತಿಳ್ಕೊಬೇಕಾಗತ್ತೆ. ಅದನ್ನು ಕೂಡ ನಾನು ಸಂಪೂರ್ಣವಾಗಿ ತಿಳಿಸೋವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಬನ್ನಿ ನೋಡೋಣ ದೇವಸ್ಥಾನ. ನೋಡಿ, 4 ಕಂಬ, ಮೇನ್ ಈ 4 ಕಂಬದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ. ಇದರಲ್ಲಿ ಏನೋ ಬರೆದಿದ್ದಾರೆ. ಇವಾಗಿನವರು ಏನಂತ ಕಾಣಿಸ್ತಾ ಇಲ್ಲ. ಅದು ಈಗಿನವ್ರು ಬರ್ತಿರೋದು. ನೋಡಿ, ಇದು ಪಿಲ್ಲರ್ ಹೇಗಿದೆ ಡಿಸೈನ್. ಇದು ಕೂಡ ಜಕಣಾಚಾರ್ಯವರೇ ನಿರ್ಮಾಣ ಮಾಡಿರ್ತಕ್ಕಂಥ ಕಲ್ಲು. ಇದಕ್ಕೆ ಪೇಂಟ್ ಮಾಡಿದ್ದಾರೆ ಅಷ್ಟೇ. ಇಲ್ಲಿ ನೋಡಿ ಗೊತ್ತಾಗುತ್ತೆ. ಈ ಮೂರ್ತಿಗೆಲ್ಲ ಪೇಂಟ್ ಮಾಡಿ ಹಳೆ ಲುಕ್ಕು ಕಳೆದು ಹೋಗ್ಬಿಟ್ಟಿದೆ. ರೀಪೇಂಟ್ ಮಾಡಿರೋದ್ರಿಂದ ನೋಡಿ, ಇದು ಕ್ಲಿಯರಾಗಿ ಅದು ಕಾಣಿಸ್ತಾ ಇಲ್ಲ. ಮುಖಕ್ಕೆಲ್ಲ ಪೇಂಟ್ ಅಂಟ್ಕೊಂಡಿರೋದ್ರಿಂದ ಅದರ ಒಂದು ವಾಸ್ತವತೆ ಹೋಗಿಬಿಟ್ಟಿದೆ. ನೋಡಿ, ಈ ಕಡೆ ಒಂದು ಕಲ್ಲಿದೆ. ಬೀಗ ಹಾಕಿದ್ದಾರೆ, ಡೋರ್ ಬೀಗ ಹಾಕಿದ್ದಾರೆ. ಇಲ್ಲಿದ್ದಾನೆ ನೋಡಿ. ಒಳಗಡೆ ಶಿವಲಿಂಗ ಇದೆ. ಅಲ್ಲಿ ಶಿವಲಿಂಗದ ಮುಂದೆ ನಂದಿ ಕೂತಿರ್ತಕ್ಕಂಥದ್ದು. ಇದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ಸ್ನೇಹಿತರೆ, ನಂದಿಯೇ ಒಂದು ಭುಜದ ಮೇಲೆ ನೋಡಿ ಸರಪಳಿ ಡಿಸೈನ್ ಮಾಡಿರ್ತಾರಲ್ಲ, ನಾವೆಲ್ಲ ನಂದಿಗೆ ಏನೇನು ಡಿಸೈನ್ ಮಾಡಿರ್ತೀವಿ ಅದನ್ನ ಕಲ್ಲಲ್ಲೇ ಇವರು ನಿರ್ಮಾಣ ಮಾಡಿದ್ದಾರೆ. ನೋಡಿ, ಕಲ್ಲಲ್ಲಿ ಆ ಡಿಸೈನ್ ತೋರಿಸಿದ್ದಾರೆ. ನೋಡಿ, ಇಲ್ಲಿ ತೋರಿಸ್ತೀನಿ. ಕಲ್ಲಿನಲ್ಲಿ ಅದು ಡಿಸೈನ್ ಇದೆ ನೋಡಿ. ನೋಡಿ, ಆ ಹಗ್ಗನ ಕಟ್ಟಿರೋ ಥರ ಡಿಸೈನ್ ಮಾಡಿದ್ದಾರೆ ನೋಡಿ. ನಾವು ಈ ಹಗ್ಗನ ಸೇರಿ ಕಟ್ತೀವಲ್ಲ, ಆ ಥರ ಕಲ್ಲಲ್ಲೇ ಡಿಸೈನ್ ಮಾಡಿದ್ದಾರೆ. ಸರಪಳಿನೋ ಅಥವಾ ಹಗ್ಗನ ಏನೋ ಕಟ್ಟಿರೋ ಥರ. ಕೊರಳಿಗೆ ಮಾಲೆದ ಒಂದು ಡಿಸೈನ್ ಮಾಡಿದ್ದಾರೆ ನೋಡಿ. ನೋಡಿ, ಇಲ್ಲಿ ಆ ಕೊರಳಿಗೆ ಮಾಲೆ ಡಿಸೈನು ಎಷ್ಟು ಅದ್ಭುತವಾಗಿ ನಂದಿನ ಕೆತ್ತನೆ ಮಾಡಿದ್ದಾರೆ. ಇದು ಅವರ ವಿಶೇಷತೆ ಸ್ನೇಹಿತರೆ. ಜಕಣಾಚಾರ್ಯವರ ಕೆತ್ತನೆಯಲ್ಲಿ ಬಹಳ ವಿಭಿನ್ನವಾದಂಥ ಒಂದು ವಿಶೇಷತೆ ನೋಡಿ. ಅದು ಆ ದ್ವಾರಬಾಗಿಲ ಈ ಎಂಟ್ರೆನ್ಸಿಗೆ ಇದೆಯಲ್ಲ, ಇದು ಅದು ಕೂಡ ಒಂದು ಒಳ್ಳೆ ಅದ್ಭುತವಾದ ಕೆತ್ತನೆಯಿಂದ ಕೂಡಿದೆ. ಬಟ್ ಈ ಪೇಂಟಿಂಗ್ ಮಾಡೋದ್ರಿಂದ ಅದರ ಡೀಟೇಲಿಂಗ್ ಕಾಣಿಸ್ತಾ ಇಲ್ಲ. ಪೇಂಟಿಂಗ್ ಆಗಿದೆಯಲ್ಲ, ಹಾಗಾಗಿ ಅದರ ಡೀಟೇಲಿಂಗ್ ಅಷ್ಟು ಎದ್ದು ಕಾಣ್ತಾ ಇಲ್ಲ. ಒಳ್ಳೆ ಬ್ಯೂಟಿಫುಲ್ ವಾತಾವರಣ ಸ್ನೇಹಿತರೆ. ಹೊರಗಡೆ ನದಿಯ ಒಂದು ಸಂಗಮವಾಗ್ತಕ್ಕಂಥ ಒಂದು ಜಾಗ. ಅದರ ಜೊತೆಗೆ ನೋಡಿ, ಇದು ಪ್ರಶಾಂತವಾದಂಥ ಸ್ಥಳ. ಅವರೆಲ್ಲ ನದಿ ದಂಡೆಗೆ ಬಂದು ಒಳ್ಳೊಳ್ಳೆ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಸ್ನೇಹಿತರೆ. ಆವಾಗ ಶತಶತಮಾನಗಳಿಂದಲೂ ಅವರ
ಕುರುಹುಗಳನ್ನ ಬಿಟ್ಟು ಹೋಗಿದ್ದಾರೆ. ನೋಡಿ, ಇದು ಹೊರಗಡೆಯಿಂದ ಹಳೆ ಲುಕ್ಕೇ ಕಳ್ಕೊಂಡಿದೆ. ಇವೆಲ್ಲ ಪೇಂಟ್ ಮಾಡಿಬಿಡ್ತಾರಲ್ಲ, ಹಳೆ ಲುಕ್ಕು ಕಳ್ಕೊಂಡಿದೆ. ಅಲ್ಲಿ ಸುತ್ತಲೂ ರೈತರ ಭೂಮಿ, ಗದ್ದೆಗಳು. ಇಲ್ಲೊಂದು ಹಳೆ ಮನೆ ಇದೆ, ಇದೇನಂತ ಗೊತ್ತಾಗ್ತಾ ಇಲ್ಲ. ಇದು ಇಲ್ಲಿ ಯಾರಾದರೂ ಸ್ಥಳೀಕರು ಸಿಕ್ಕರೆ ಪಕ್ಕ ಅವ್ರನ್ನ ಕೇಳಿ ತಿಳ್ಕೋಬೋದು. ನೋಡಿ, ಇದು ದೊಡ್ಡದಿದೆ. ಹೌದು, ಎಲ್ಲ ಮಣ್ಣಿಂದ ಕಟ್ಟಿರ್ತಕ್ಕಂಥ ಒಂದು ಮನೆಯ ಥರ ಕಾಣಿಸ್ತಿದೆ. ಸ್ವಾಮ್ಯಾರ ನಮಸ್ಕಾರ ರೀ. ನೀವು ಪೂಜೆ ಮಾಡೋರೇನ್ರಿ? ಅಲ್ರಿ, ನೀವು ದೇವಸ್ಥಾನಕ್ಕೆ ಬರ್ತಾಯಿದ್ರಿ, ಆ ಕಡೆಯಿಂದ ಬರ್ಬೇಕಾರೆ ನನಗೆ ಗೊತ್ತಾಗಲಿಲ್ಲ. ನೀವು ಇದೇ ಊರ ರೀ? ಇದು ಯಾವ ಕಾಲದ ದೇವಸ್ಥಾನ? ಜಕಣಾಚಾರ್ಯ ಅವ್ರಿಗೆ ಅವರ ಕೆತ್ತನೆ ಮಾಡಿರೋದ್ರಿ ಇದು? ನೀವು ಇದೇ ಊರ ರೀ? ಇದು ಪಕ್ಕದ ಏನು ರೀ ಸ್ವಾಮ್ಯಾರ? ಮಠ, ಸ್ವಾಮಿಯರ ಮಠ, ಗದ್ದಿಗೆ. ಹೌದ್ರಿ? ಯಾವ ಸ್ವಾಮಿಯರು ಇದ್ರಿ ಇಲ್ಲಿ? ಇಲ್ಲಿ ಗ್ವಾನ ಕೋವಿ ಅಂತ ಸ್ವಾಮಿಯರು ಅಂತ ಇದ್ರು. ಗ್ವಾನ ಕೋವಿ, ಗ್ವಾನ ಕೋವಿ. ಅವ್ರ ಹೆಸರು ಗ್ವಾನ ಕೋವಿ. ಹಾಂ ಹಾಂ, ಅವರದು ಒಂದು ಮಠ ಅದು. ಈಗ ಅಲ್ಲಿ ಅದು ಏನಿಲ್ಲ, ಅದು ಕ್ಲೋಸ್ ಆಗೈತೆ ರೀ? ಕ್ಲೋಸ್ ಆಗೈತೆ. ಮತ್ತು ಅದೇನು ಹಚ್ಚಲ್ಲಿ ಕಟ್ಟಾರೆ ಅದು. ಅದೇನು ರೀ? ಅವು ಗದ್ದಿಗೆ, ಅವು ಗದ್ದಿಗೆ ಸ್ವಾಮಿಯರವು. ಅವು ಐಕ್ಯರಾಗಿರೋದು? ಅದು ಸ್ವಾಮಿಯರ ಐಕ್ಯರಾಗಿರೋದು ರೀ? ಎರಡೂನಾ ಒಂದು? ಎರಡು ಹೌದು. ಅದು ಇದು ನಮ್ಮೂರು ಸ್ವಾಮಿಯರ್ದ, ಇದು ಗ್ವಾನ್ ಕೋವಿ ಸ್ವಾಮಿಯರ್ದ. ಇದು ಇದು ನಿಮ್ಮೂರು ಸ್ವಾಮಿಯರ? ಗ್ವಾನ್ ಕೋವಿಯರು ಹೋದ್ಮೇಲೆ ನಿಮ್ಮೂರು ಸ್ವಾಮಿಯರ ನೋಡ್ಕೊಂಡು ಅವ್ರದ್ದೇನು ರೀ ಇದು? ಹಾಂ ಹಾಂ ಹಾಂ. ನಿಮ್ಮ ಹೆಸರೇನು ರೀ ಯಜಮಾನ್ರಿ? ನಾಗಪ್ಪ ರೀ. ನಾಗಪ್ಪ. ಇದರ ಇತಿಹಾಸ ಏನಾರು ಗೊತ್ತೈತೇನ್ರಿ ನಿಮಗೆ? ಈ ದೇವಸ್ಥಾನ ಇತಿಹಾಸ ಏನಾರು ಇನ್ನೊಂದು ಸ್ವಲ್ಪ ಏನಾರು ಗೊತ್ತಾ? ಏನಾರು ಮಾಹಿತಿ ಪೂರ್ತಿ ನಿಮಗೆ ಏನಾರು ಗೊತ್ತಾ? ನನಗೆ ಗೊತ್ತಿಲ್ಲಲ್ಲ. ಸುಮಾರು ವರ್ಷದ ರೀ, ಆಗಿನ ಕಾಲದ ಇದು? ಹಾಂ. ಹ್ಞೂ 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 ಹ್ಞೂ. ನೋಡಿ ಸ್ನೇಹಿತರೆ, ಅವ್ರು ಹೇಳೋ ಪ್ರಕಾರ ಇಲ್ಲಿ ಆಗಿನ ಕಾಲದ ಏನು ಸ್ವಾಮಿಗಳಿದ್ದರು ಅವರ ಮಠ ಅಂಥದ್ದು ಅಲ್ಲಿ ಕಾಣ್ತಾ ಇರೋದು. ಆ ಮಠ ಅಂಥದ್ದು ಆಗಿನ ಕಾಲದ ಸ್ವಾಮಿಗಳು ಮಾಡಿರ್ತಕ್ಕಂಥ ಮಠ ಅದು. ಇವಾಗ ಅದು ಕ್ಲೋಸ್ ಆಗಿದೆ. ಗ್ವಾನ ಸೋಗಿನೋ ಅಂದ್ರಲ್ಲ ಸ್ವಾಮಿಗಳು, ಆ ಸ್ವಾಮಿಗಳು ಹೋದ ಮೇಲೆ ಮತ್ತೆ ಈ ಊರಲ್ಲಿ ಒಬ್ಬ ಸ್ವಾಮಿಗಳಿದ್ರಂತೆ. ಅವ್ರು ಹೋದ ತದನಂತರ ಆ ಸ್ವಾಮಿಗಳಿಂದ ಈ ಮಠ ನಡೆಸ್ತಾ ಇದ್ರಂತೆ. ಇವಾಗ ಅವರು ಹೋದ್ಮೇಲೆ ಅದು ಮಠ ಸಂಪೂರ್ಣ ಕ್ಲೋಸ್ ಆಗಿದೆ. ದೇವಸ್ಥಾನ ಇವತ್ತಿಗೂ ಅದ್ಭುತವಾಗಿ ಪೂಜೆಗಳು ನಡೀತಾ ಇದ್ದಾವೆ. ಒಳ್ಳೆ ರಿನೋವೇಟ್ ಮಾಡ್ಕೊಂಡು ದೇವಸ್ಥಾನ ತುಂಬ ಚೆನ್ನಾಗಿ ಕಾಪಾಡ್ಕೊಂಡಿದ್ದಾರೆ ಸ್ಥಳೀಕರು. ನೋಡಿ, ಇದು ಮೊದಲನೇ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಸ್ವಾಮಿಗಳ ಐಕ್ಯವಾದಂತಹ ಒಂದು ಜಾಗ ಅಂತ ಹೇಳಿ. ಸ್ವಾಮೀಜಿಗಳ ಹೊಳೆಯಾನಿವರಿ ಇವರ ಸ್ಮರಣಾರ್ಥ ಹೊಳೆಯಾನಿವರಿ, ಮುದೇನೂರು ಹಾಗೂ ಸಿರಗೇರಿ ಗ್ರಾಮಗಳ ಭಕ್ತರು ಉದ್ಧಾರವಾಗಿ ಕಟ್ಟಿಸಿದ್ದು. ಈ ಸ್ಥಳದ ದಾನಿಗಳು ದೊಡ್ಡಗೌಡ ಪಾಟೀಲ್ ಮತ್ತು ಮಕ್ಕಳು. ಇದು ವ್ಯವಸ್ಥಾಪಕರು ಶ್ರೀ ಸ್ವಾಮೀಜಿ ಸದ್ಭಕ್ತರು. ಸ್ಥಾಪನೆ 11/2/1994. ಅವರು ಐಕ್ಯರಾಗಿರೋದು 12/2/1998. ಇಲ್ಲಿ ಗೊತ್ತಾಗುತ್ತೆ ನೋಡಿ. ನೋಡಿ, ಇದು ಸ್ಥಾಪನೆ ಆಗಿರೋದು 11/2/1994 ಮಠ ಸ್ಥಾಪನೆ ಆಗಿರೋದು. ಸ್ವಾಮೀಜಿಗಳು ಐಕ್ಯರಾಗಿರೋದು 12/2/1998. ಇಲ್ಲಿ ಡಿಟೇಲಿಂಗ್ ಬರೆದಿದ್ದಾರೆ ನೋಡಿ. ಇದು ದೇವಾನಂದ ಸ್ವಾಮೀಜಿಗಳು ರೀ, ದೇವಾನಂದ ಸ್ವಾಮೀಜಿಗಳು ಅಂತ ಐತಿ. ಇಲ್ಲಿ ಕೂಡ ಡಿಟೇಲಿಂಗ್ ಇದೆ ನೋಡಿ. ಲಿಂಗೈಕ್ಯರಾಗಿರ್ತಕ್ಕಂಥದ್ದು ಮಹಾದೇವ ಸ್ವಾಮಿಗಳು ಮಠದ ಹೊಳೆಯಾನಿವೇರಿ. ಮಹಾದೇವ ಸ್ವಾಮಿಗಳು ಮಠದ ಹೊಳೆಯಾನಿವೇರಿ ಇವರ ಸ್ಮರಣಾರ್ಥಕವಾಗಿ ಹರಪನಹಳ್ಳಿ ತಾಲೂಕು
ಮೇಗಳಗಿರಿ ಗ್ರಾಮದ ಶ್ರೀ ರಾಮನಗೌಡರು ಸಿದ್ದನಗೌಡರು ಪಾಟೀಲ್ ಇವರು ಉದಾರವಾಗಿ ಕಟ್ಟಿಸಿದ್ದಾರೆ. ಈ ಸ್ಥಳದ ದಾನಿಗಳು ಶ್ರೀ ಹೊಳೆಯಪ್ಪ ಗೌಡರು ಕೋಟೆಗೌಡರು ಹೊಳೆಯಾನ್ವೇರಿ. ವ್ಯವಸ್ಥಾಪಕರು ಶಿವಮೂರ್ತಯ್ಯ ಮಠದ ಶ್ರೀಮತಿ ಬಂದಮ್ಮ ಚ ಗಂಗನಗೌಡರು ಮುದೇನೂರು. ಇದು ಸ್ಥಾಪನೆ ಭಕ್ತಾದಿಗಳು ಹೊಳೆಯಾನ್ವೇರಿ 1967. 2 ಗದ್ದುಗೆಗಳು ಈ ಮಠದ ಮತ್ತು ದೇವಸ್ಥಾನದ ಎದುರುಗಡೆ ಇದೆ ನೋಡಿ. ಇಲ್ಲೊಂದು ಗದ್ದುಗೆಗಳು 2 ಸ್ವಾಮೀಜಿಗಳ ಐಕ್ಯರಾಗಿರ್ತಕ್ಕಂಥ ಸ್ಥಳ. ಇಲ್ಲಿ ಗದ್ದುಗೆ ಕಟ್ಟಿಸಿದ್ದಾರೆ. ಇದರ ಎದುರುಗಡೆ ಜಗಣಾಚಾರ್ಯಗಳು ನಿರ್ಮಾಣ ಮಾಡಿರ್ತಕ್ಕಂಥ ದೇವಸ್ಥಾನ ಇದು. ಇಲ್ಲಿ ಪಕ್ಕದಲ್ಲಿ ಈ ಸ್ವಾಮಿಗಳು ನಡೆಸ್ತಾ ಇರತಕ್ಕಂಥ ಮಠ ಸ್ನೇಹಿತರೆ ಇದು. ಈ ಮಠ ಇವಾಗ ಕ್ಲೋಸ್ ಆಗಿರೋದ್ರಿಂದ ಹಳೆಯ ಕಾಲದ ಮಠ ಇದೂ ಇವಾಗ ಕ್ಲೋಸ್ ಆಗಿದೆ. ಒಳಗಡೆ ಏನಿಲ್ಲ. ನೋಡಿ, ಇದು ಹಳೆ ಕಾಲದವರು ಕೆತ್ತಿರ್ತಕ್ಕಂಥ ಒಂದು ಮೂರ್ತಿ. ಇದು ಮೋಸ್ಟ್ಲಿ ಇಲ್ಲಿ ತಂದಿಟ್ಟು ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಇದು ಕೂಡ ಹಳೆ ಕಾಲದವರೇ ಕೆತ್ತಿರ್ತಕ್ಕಂಥ ದೇವರ ಮೂರ್ತಿ. ಬನ್ನಿ ಮರ ನೋಡಿ ಸ್ನೇಹಿತರೆ. ಹೊಳೆ ಕೆಂಪು ಕಾಣಿಸ್ತಾ ಇದೆಯಲ್ಲ. ಇವಾಗ ಮಳೆ ಬಂದಿದೆಯಲ್ಲ, ಹಾಗಾಗಿ ಮಣ್ಣೆಲ್ಲ ಕಲಿಸ್ಕೊಂಡೇ ಬರುತ್ತಲ್ಲ, ಮಣ್ಣೆಲ್ಲ ಒಳಗೆ ಮಿಶ್ರ ಆಗಿರುತ್ತೆ. ಹಾಗಾಗಿ ಇವಾಗ ಕೆಂಪು ಕಾಣಿಸುತ್ತೆ. ಈ ಮಳೆಗಾಲ ಹೋದ್ಮೇಲೆ ಮತ್ತೆ ಸ್ವಲ್ಪ ದಿನ ಹೋಗಿ ತಿಳಿಯಾಗಿ ಮೇಲೆ ಬರುತ್ತೆ, ಮಣ್ಣೆಲ್ಲ ಕೆಳಗೆ ಕೂತ್ಕೊಳ್ಳುತ್ತೆ. ಆಮೇಲೆ ನೀರು ಸ್ವಲ್ಪ ನೀಲಿ ಕಲರ್ ಕಾಣುತ್ತೆ, ಕ್ಲಿಯರಾಗಿ ಕಾಣುತ್ತೆ. ಇವಾಗ ಮಣ್ಣು ಮಿಶ್ರಿತ ನದಿ ನೀರದು. ಮಳೆಗಾಲದಲ್ಲಿ ಇವಾಗ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ತಾ ಇರುತ್ತೆ ಅದ್ರ ಜೊತೆಗೆ, ನೀರಿನ ಜೊತೆಗೆ. ಹಾಗಾಗಿ ನೋಡಿ ಕೆಂಪು ಕಾಣಿಸ್ತಿದೆ. ನೋಡಿ, ಇದು ನೋಡಿದ್ರೆ ಗೊತ್ತಾಗ್ಬೋದು ಜಗಣಾಚಾರ್ಯವರ ಕೈ ಕೆಳಗೆ ಇಲ್ಲಿ ಕಾಣುತ್ತೆ. ನೋಡಿ ಸ್ನೇಹಿತರೆ, ಅವ್ರ ಮೂಗೆ ಎಲ್ಲ ದೇವಸ್ಥಾನದಲ್ಲೂ ನೋಡಿ, ನಮ್ಮ ಹಿಂದೂ ದೇವರುಗಳದ್ದು ಮೂಗೆ ಹೊಡೆದಾಕಿರ್ತಾರೆ. ಅದು ಯಾಕೆ ಅಂತ ಇವತ್ತಿಗೆ ಗೊತ್ತಾಗಿಲ್ಲ. ನೋಡಿ, ಇದು ಎಷ್ಟು ಅದ್ಭುತವಾಗಿ ಬಿಡಿಸಿದ್ದಾರೆ. ನೋಡಿ, ಇಲ್ಲಿ ಮೂರ್ತಿಗಳು. ಇದು ತಬಲ ಬಾರಿಸ್ತಾ ಇರೋ ಥರ ಇದೆ. ಇದು ತಬಲ ಬಾರಿಸ್ತಾ ಇರೋ ಶೈಲಿಲಿ ನೋಡಿ, ಎಷ್ಟು ಅದ್ಭುತವಾದ ಕೆತ್ತನೆ. ನೋಡಿ ಸ್ನೇಹಿತರೆ, ಗೋಪುರ ಥರ ಯಾವ ಥರ ಡಿಸೈನ್ ಮಾಡಿದ್ದಾರೆ. ಎಲ್ಲ ಧೂಳು ಹಿಡಿದೋಗಿದೆ ನೋಡಿ. ಇದರಲ್ಲಿ ಏನಿತ್ತೋ ಗೊತ್ತಿಲ್ಲ. ಆವಾಗ ದೇವರು ಇಟ್ಟಿರ್ತಾರೆ, ಆ್ಯಕ್ಚುಲಿ ದೇವರು ಕೆತ್ತಿರ್ತಾರೆ. ಅದು ಇವಾಗ ಯಾವುದೂ ಕಾಣಿಸ್ತಾ ಇಲ್ಲ. ಆ ಕಡೆ ಈ ಕಡೆ ಆನೆ, ಒಳಗಡೆ ಏನಿತ್ತ ಗೊತ್ತಿಲ್ಲ. ಇವಾಗ ಒಂದು ಚಿಕ್ಕ ಶಿವಲಿಂಗ ಇಟ್ಟಿದ್ದಾರೆ. ಅದು ಮೇಲಿಂದ ಏನು ಕ್ಲಾರಿಟಿ ಗೊತ್ತಾಗ್ತಾ ಇಲ್ಲ, ಮೇಲೆ ಕೆತ್ತಿರೋದು ನೋಡಿ. ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ ಮೇಲೆ. ಇಲ್ಲೂ ಕೂಡ ನೋಡಿ, ಮೂರ್ತಿಯಲ್ಲಿ ಮೂಗೆ ಇಲ್ಲ, ಮೂಗೆ ಹೊಡೆದಾಕ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ದೇವಸ್ಥಾನ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ದೇವ್ರ ಮೂರ್ತಿಯಲ್ಲಿ ಮೂಗನ್ನೇ ಹೊಡೆದಿರ್ತಾರೆ ನೋಡಿ. ಇದು ತಬಲ ಬಾರಿಸ್ತಾ ನಾಟ್ಯ ಮಾಡ್ತಾ ಇರೋ ಒಂದು ಭಂಗಿಲಿ. ಆ ಕಡೆ ಈ ಕಡೆ 2 ಮೂರ್ತಿಗಳು ಅರ್ಧ ಮದ ಒಡೆದೋಗಿದೆ.
ಇವೆಲ್ಲ ನೋಡಿ ಇಂಟರ್ ಲಾಕಿಂಗ್ ಸಿಸ್ಟಮ್ ಇದೆ ಇವೆಲ್ಲ ದೇವಸ್ಥಾನ. ಮೋಸ್ಟ್ಲಿ ನೋಡಿ ಕೆತ್ತಿ ಇವೆಲ್ಲ ಲಾಕ್ ವಾಯ್ಸ್ ಕೂರಿಸಿದ್ದಾರೆ ನೋಡಿ. ಜಾಯಿಂಟ್ಸ್ ಕಾಣುತ್ತೆ ನಿಮಗೆ. ಇಲ್ಲಿ ಲಾಕ್ ಮಾಡಿ ಕೂರಿಸಿರ್ತಕ್ಕಂಥದ್ದು ಅನ್ಸುತ್ತೆ. ಇವು ಎಲ್ಲ ಲಾಕಿಂಗ್ ಸಿಸ್ಟಮ್ ಇವು ಮಾಡಿದ್ದಾರೆ ನೋಡಿ ಕೆಳಗಡೆ. ಈ ಗೋಪುರ ನೋಡಿ ಈ ಥರ ಕಟ್ಟಿದ್ದಾರೆ. ಡಿಸೈನ್ ನೋಡಿ ಇದರದ್ದು. ಇದ್ರ ಒಳಗೆ ಯಾವ ಮೂರ್ತಿ ಕೆತ್ತಿದ್ರೆ ಗೊತ್ತಿಲ್ಲ. ಇವಾಗಂತೂ ಆ ಮೂರ್ತಿ ಕಾಣಿಸ್ತಾ ಇಲ್ಲ. ಚಿಕ್ಕದೊಂದು ಶಿವಲಿಂಗ ತಂದು ಇವಾಗಿನವ್ರು ಇಟ್ಟಿರೋದು. ಇದು ಜಕಣಾಚಾರ್ಯಗಳ ಕೈ ಚಾಳಕ ನೋಡಿ ಸ್ನೇಹಿತರೆ. ನೋಡಿ ಇಲ್ಲೂ ಕೂಡ ಮೂಗಿಲ್ಲ. ಸೈಡಿಂದ ಗೊತ್ತಾಗುತ್ತೆ ನೋಡಿ. ಫಸ್ಟು ಮೂಗೆ ಹೊಡೆದಾಕ್ತಾರೆ. ಅದೇನಂತಕ್ಕಂಥ ಗೊತ್ತಾಗ್ತಾ ಇಲ್ಲ. ಈ ಮೂರ್ತಿದು ಕೂಡ ಮೂಗಿಲ್ಲ, ಹೊಡೆದಾಕಿದ್ದಾರೆ. ಇದೇನೋ ವಿಶೇಷವಾಗಿ ಕಾಣಿಸ್ತಾ ಇದೆ. ಈ ರೀತಿ ತೋರಿಸ್ತೀನಿ. ತುಂಬ ಡಿಫ್ರೆಂಟ್ ಆಗಿದೆ ಈ ಮೂರ್ತಿನೂ ನೋಡಿ. ಇದು ಹೆಂಗಿದೆ, ಏನು ಡಿಫ್ರೆಂಟ್ ಕಾಣಿಸ್ತೇಳಿ ಇದರಲ್ಲಿ. ಅಲ್ಲ ಇದು ಇದರಲ್ಲೂ ನೋಡಿ ಮೂಗಿಲ್ಲ. ಎಲ್ಲ ಮೂರ್ತಿಲೂ ಮೂಗೇ ಹೊಡೆದಾಕಿದ್ದಾರೆ. ಅದು ಯಾಕಂತ ಗೊತ್ತಿಲ್ಲ. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ನೋಡಿ ಮೂರ್ತಿ ಒಳಗಡೆ ಇಲ್ಲೆಲ್ಲ ನೋಡಿ ಒಳಗೆ ಹೆಂಗೆ ಕೆತ್ತಿದ್ದಾರೆ. ಆಮೇಲೆ ಇಲ್ಲಿ ನೋಡಿ ಸೈಡಿಂದ ನೋಡಿ ಈ ಹೊಟ್ಟೆ ಭಾಗ ಒಳಗೆ ಹೋಗಿದೆ, ಇದು ಹೊರಗಿದೆ. ಏನಂತ ಗೊತ್ತಿಲ್ಲ. ಸ್ವಲ್ಪ ಇರೋದರಲ್ಲಿ ಇದು ವಿಶೇಷವಾಗಿದೆ ಎಲ್ಲ ಡಿಸೈನಿಂದಲೂ. ಹೋದ ಸರ್ತಿ ಲಾಸ್ಟ್ ಟೈಮ್ ನಾನೊಂದು ವಿಡಿಯೋ ಮಾಡಿದ್ದೆ. ಹೊನ್ನತ್ತಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಥರ ಹಳೆಯ ದೇವಸ್ಥಾನಗಳು ಒಂದು ಊರಲ್ಲೇ 4 ದೇವಸ್ಥಾನ ಇತ್ತು. 4-5 ದೇವಸ್ಥಾನ ಇದೆ. ಆ ದೇವಸ್ಥಾನದ ವಿಡಿಯೋ ಮಾಡಿದಾಗ ಪೂರ್ತಿ ಜಾಲಿಲಿ ತುಂಬಿಕೊಂಡು ಮುಳ್ಳಲ್ಲೇ ಮುಳುಗೋಗಿದೆ ಅದು ದೇವಸ್ಥಾನ. ಅದು ಬೆಳಕಿಗೆ ಬಂದಿಲ್ಲ. ಇದಾದರೂ ಎಷ್ಟು ಚೆನ್ನಾಗಿ ಬೆಳಕಲ್ಲಿ ಇಟ್ಟಿದ್ದಾರೆ, ಬಯಲಿಗೆ ಇಟ್ಟಿದ್ದಾರೆ. ಮತ್ತು ದೇವಸ್ಥಾನ ಪೂಜೆ ಮಾಡ್ತಾಯಿದ್ದಾರೆ ನೋಡಿ. ಅವರು ಬಂದು ದೇವಸ್ಥಾನಕ್ಕೆ ಅಲ್ಲಿಂದ ನಡ್ಕೊಂಬಂದು ಊರಿದ್ದ ಬಂದು ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋದರು. ಆದರೆ ಆ ಹೊನ್ನತ್ತಿ ಅನ್ನೋ ಹಳ್ಳೀಲಿ ನಾವು ಮಾಡಿದ್ನಲ್ಲ ವಿಡಿಯೋ, ಯಾರು ನೋಡಿಲ್ಲ ದಯವಿಟ್ಟು ಆ ವಿಡಿಯೋ ನೋಡಿ ಹೋಗಿ. ಇದನ್ನು ಅದ್ರ ಮುಂದೆ ಇದು ಹಳೆಯದು ಹಿಂದೆ ಇದೆ. ಅದು ಆ್ಯಕ್ಚುಲಿ ಮುಂದೆನೂ ಇದೆ. ಇದು ನಾವು ಒಳಗಡೆ ನೋಡಿದ್ವಲ್ಲ ಅದೇ ಇದೆ ಇದು. ಬಟ್ ಹೊರಭಾಗದಲ್ಲಿ ಏನು ಮಾಡೋರೆ ಮುಂದೆಗಡೆ ಸ್ವಲ್ಪ ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಇವಾಗ ಹೆಂಗೆ ಬೇಕು ಹಾಗೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಹಾಳಾಗಿ ಹೋಗೋದಕ್ಕೆ ದೇವಸ್ಥಾನ ಚೆನ್ನಾಗಿರಲಿ ಅಂಥೇಳಿ ಮುಂದೆ ಸ್ವಲ್ಪ ಸಿಮೆಂಟಿಂದ ಇದನ್ನ ಗೋಡೆ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಬಟ್ ಒಳಗಡೆನೂ ಕೂಡ ಅದು ಹಳೆ ದೇವಸ್ಥಾನನೇ ಇದೆ. ಇದು ಹೆಂಗಿದೆಯೋ ಹಳೆ ದೇವಸ್ಥಾನ ಹಾಗೆ ಒಳಭಾಗದಲ್ಲೂ ಇದೆ. ಆವಾಗಲೇ ನಾನು ತೋರಿಸಿದ್ನಲ್ಲ ನೋಡಿ. ಇದು ಗೋಡೆ ಮಾತ್ರ ಹೊರಗಡೆ ಈ ಥರ ಸಿಮೆಂಟಿಂದ ಕವರ್ ಮಾಡ್ಕೊಂಡಿದ್ದಾರೆ. ಬಟ್ ಹೊರಗಡೆ ಎಲ್ಲ ನೋಡಿ ಹಳೆಯದೇ ಹೆಂಗಿತ್ತು ಹಾಗೆ ಇದೆ. ಬಟ್ ಇದನ್ನು ಮಾತ್ರ ಸ್ವಲ್ಪ ಪೇಂಟ್ ಮಾಡ್ಕೊಂಡಿದ್ದಾರೆ ಎಂಟ್ರೆನ್ಸಿಗಿರೋ ಪಿಲ್ಲರ್ಗಳನ್ನ. ಬಟ್ ಇವೆಲ್ಲ ಸ್ವಲ್ಪ ಪಾಲಿಷ್ ಮಾಡಿದ್ದಾರೆ. ಇವಷ್ಟೇ ಸ್ವಲ್ಪ ಪಾಲಿಷ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ನೋಡಿ ಇದು ಹಳೆ ಕಾಲದ ಶೈಲಿಲಿ ಆಲ್ಮೋಸ್ಟ್ ಎಲ್ಲ ಹಳೆ ದೇವಸ್ಥಾನಗಳಲ್ಲಿ, ಪುರಾತನ ದೇವಸ್ಥಾನಗಳಲ್ಲಿ ಈ ಥರ ಮಾಡಿರ್ತಾರಲ್ಲ ಡಿಸೈನು, ಅದು ಕೂಡ ಇದೆ. ಬಟ್ ಇದಕ್ಕೆ ಬಣ್ಣ ಬಳಿದು ಬಿಟ್ಟಿದ್ದಾರೆ. ಪೇಂಟ್ ಮಾಡಿರೋದ್ರಿಂದ ಇದು ಹಳೆ ಲುಕ್ಕು ಕೊಡ್ತಾ ಇಲ್ಲ ಅಷ್ಟೇ. ಇಲ್ಲೊಂದು ಯಾವುದೋ ಕಲ್ಲು ಬಿದ್ದಿದೆಯಲ್ಲ ಸ್ನೇಹಿತರೆ. ಇಲ್ಲೊಂದು ಯಾವ ನಾಗದೇವತೆ ಕಲ್ಲು ಇಲ್ಲಿ ಪೂಜೆ ಮಾಡಿದ್ದಾರೆ ನೋಡಿ ಜನ. ಈ ಕಲ್ಲನ್ನ ಇಲ್ಲಿ ಯಾಕೆ ಬಿಸಾಕಿದ್ದಾರೆ, ಅಲ್ಲಿ ಹೋಗಿ ಇಡ್ಬೋದಿತ್ತು ದೇವಸ್ಥಾನ ಹತ್ರ. ನೋಡಿ ಇಲ್ಲಿ ನಾಗದೇವತೆ ಕಲ್ಲಿದೆ, ಇದು ಇಲ್ಲಿ ಬಿದ್ದಿದೆ. ಒಂದು ಜನನ ಇಟ್ಟಿದ್ದಾರೆ. ಇಲ್ಲಿ ಯಾಕೆ ಬಿದ್ದಿದೆ ಅಂತ ಗೊತ್ತಿಲ್ಲ, ಆದರೆ ಪೂಜೆ ಮಾಡಿದ್ದಾರೆ ನೋಡಿ.
ಜನ ದಿನ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ ಗ್ರಾಮಸ್ಥರು. ಬನ್ನಿ, ಅಲ್ಲಿ ಸ್ಥಳೀಕರಿದ್ದಾರೆ, ಅವ್ರಿಗೆ ಕೇಳೋಣ ಇಲ್ಲಿ ಯಾವ್ಯಾವ ನದಿ ಸಂಗಮ ಆಗುತ್ತೆ ಅನ್ನೋದು. ಇನ್ನು ಈ ಜಾಗಕ್ಕೂ ಕೂಡ ಕೂಡಲ ಸಂಗಮ ಅಂತ ಕರೀತಾರೆ ಸ್ನೇಹಿತರೆ. ಹಾಗಾಗಿ ನೋಡಿ, ಇಲ್ಲಿ ಈ ಕಡೆಯಿಂದ ಒಂದು ನದಿ ಇದೆ, ಈ ಕಡೆಯಿಂದ ನದಿ ಬರುತ್ತೊಂದು, ಆ ನದಿ ಬಂದು ಆ ನದಿಗೆ ಸೇರ್ಕೊಳ್ಳುತ್ತೆ. ನೋಡಿ, ಇದ್ರ ಒಳಗಡೆ ನದಿ ಕಾಣುತ್ತಾ ನಿಮಗೆ? ಇಲ್ಲೆಲ್ಲ ಗಿಡ ಗಂಟಿ ಬೆಳೆದಿರೋದ್ರಿಂದ ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ, ಸ್ವಲ್ಪ ಮುಂದೆ ಹೋಗಿ ತೋರಿಸ್ತೀನಿ. ನೋಡಿ, ಇದು ನದಿ. ನೋಡಿ, ನಾವಿವಾಗ ಎಂಥ ಪುಣ್ಯ ಸ್ಥಳಕ್ಕೆ ಬಂದಿದ್ದೀವಿ ಅಂದರೆ, ನೋಡಿ ಇದು ಈ ನದಿ ಹರ್ಕೊಂಡೋಗಿ ಆ ನದಿಗೆ ಜಾಯ್ನ್ ಆಗುತ್ತೆ. ನೋಡಿ, ಆ ಕಡೆಯಿಂದ ಬಂದಿರೋ ನದಿಗೆ ಸೇರುತ್ತೆ, ಸೇರಿ ಇಲ್ಲಿಂದ ಎರಡೂ ಕೂಡಿ ಮುಂದೆ ಹರಿತವೆ. ನೋಡಿ ಸ್ನೇಹಿತರೆ, ಇಲ್ಲಿ ಕಾಣುತ್ತೆ ನದಿ ಯಾವ ಥರ ಜಾಯ್ನ್ ಆಗ್ತಾಯಿದೆ. ಬಂದು ನೋಡೋಕ್ಕೆ ಒಂಥರ ಖುಷಿ. ಇವಾಗ ಒಳ್ಳೆ ಮಳೆ ಆಗಿರೋದ್ರಿಂದ ನೀರು ಬೇರೆ ಚೆನ್ನಾಗಿ ಬಂದಿದೆ. ಸ್ಕಿಡ್ ಆಗುತ್ತೆ ಇಲ್ಲಿ. ಯಜಮಾನ್ರೆ, ಯಾವ ನದಿ ರೀ ಇಲ್ಲಿ ಬಂದು ಸೇರೋದು? ಗೊತ್ತಿಲ್ಲ ರೀ. ಯಾವ ಊರ ರೀ ನೀವು? ಹಾಂ, ಚಳಿಗೆರೆ ರೀ. ಮತ್ತು ಎರಡು ನದಿ ಇಲ್ಲಿ ಬಂದು ಸೇರ್ತಂತಾರಲ್ಲ, ಇದು ಒಂದು ನದಿ ಅದೊಂದು ನದಿ, ಎರಡು ಬಂದು ಸೇರ್ತವೆ ಇವು. ಹಾಂ, ಗೊತ್ತಾಯ್ತು ರೀ ಅವ್ರಿಗೆ. ನಮಸ್ಕಾರ ರೀ ಅಣ್ಣಾರ. ಇದು ಎರಡು ನದಿ ಸೇರ್ತಾವಂತಾರಲ್ಲ, ಯಾವ್ಯಾವ ರೀ? ಅಯ್ಯಪ್ಪ, ಹೌದಲ್ರಿ, ಜಾರ್ತಾ ಹೌದು. ಯಾವ್ದು ರೀ? ಯಾವ ನದಿ ರೀ ಅದು? ಮಳೆ ಬಂತು, ಜೋರಾಗಿ ಬಂತು. ನೋಡಿ, ಈ ನದಿ ಹೆಂಗೆ ಹರಿತೈತಿ. ಈ ಕಡೆಯಿಂದ ಒಂದು ನದಿ ಹರ್ಕೊಂಡು ಹೋಗುತ್ತಾ, ಹರ್ಕೊಂಡೋಗಿ ಆ ಕಡೆಯಿಂದ ಒಂದು ನದಿ ಹರ್ಕೊಂಬರುತ್ತೆ, ಈ ಪಾಯಿಂಟಲ್ಲಿ ಬಂದು ಸೇರುತ್ತೆ. ಈ ನದಿ ಮತ್ತು ಈ ನದಿ, ಎರಡೂ ನದಿ ಬಂದು ಈ ಪಾಯಿಂಟಲ್ಲಿ ಸಂಗಮ ಆಗುತ್ತೆ. ಹಾಗಾಗಿ ಇದನ್ನ ಕೂಡಲ ಸಂಗಮ ಅಂತ ಕರೀತಾರೆ ಸ್ನೇಹಿತರೆ. 2 ದಿನ ಆಯಿತು, ಚೆನ್ನಾಗಾಯ್ತೈತೆ ಮಳೆ. ಬರಲಿ ಪಾಪ ರೈತರಿಗೆ, ಆದರೂ ಲೇಟ್ ಆಯಿತು ಭಾಳ ಈ ಸರ್ತಿ ಮಳೆ ಬರೋದು. ಸ್ವಲ್ಪ ಮಳೆ ಬೇಗ ಬಂದಿದ್ದರೆ ಎಷ್ಟೋ ಜನ ಬಿತ್ತಿ ಮತ್ತೆ ಹರಗಿ ಮತ್ತೊಂದು ಸರ್ತಿ ಬೀಜ ಹಾಕಿದ್ದಾರೆ ಮಳೆ ಇಲ್ಲದಕ್ಕೆ. ಇವಾಗಾದರೂ ಮಳೆ ಆಗ್ತಾಯಿದೆ, ಆಗಲಿ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತು ಈ ಕೂಡಲ ಸಂಗಮ ನದಿ, 2 ನದಿ ಸೇರ್ತಕ್ಕಂಥ ಒಂದು ಜಾಗ ಮತ್ತು ಜಗಣಾಚಾರ್ಯವರು ನಿರ್ಮಾಣ ಮಾಡಿರ್ತಕ್ಕಂಥ ಆ ಅದ್ಭುತವಾದ ಒಂದು ದೇವಸ್ಥಾನ ತೋರಿಸೋ ಒಂದು ಪ್ರಯತ್ನ ಆಗಿತ್ತು ಸ್ನೇಹಿತರೆ. ಇದು ರಾಣೆಬೆನ್ನೂರು ತಾಲೂಕು ಹೊಳೆಯಾನ್ವೇರಿ ಅನ್ನೋ ಒಂದು ಗ್ರಾಮದಲ್ಲಿ ಬರುತ್ತೆ ಈ ಜಾಗ. ನದಿ ದಂಡೆಗಿದೆ, ತುಂಬ ಅದ್ಭುತವಾಗಿದೆ, ಪ್ರಶಾಂತವಾಗಿದೆ. ಮತ್ತು ಈ ವಿಡಿಯೋ ನೋಡ್ತಾ ಇರೋರು ನಿಮ್ಮ ಊರಲ್ಲಿ ಯಾವುದಾದ್ರೂ ಹಳೆಯ ದೇವಸ್ಥಾನ ಇದ್ದರೆ, ಯಾವುದಾದ್ರೂ ಅದ್ಭುತವಾದ ಸ್ಥಳಗಳಿದ್ದರೆ, ಪುರಾತನ ಕಾಲದ ದೇವಸ್ಥಾನಗಳಿದ್ದರೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಮುಂದಿನ ದಿನಗಳಲ್ಲಿ ಅಲ್ಲೇ ಬಂದು ವಿಡಿಯೋ ಮಾಡ್ತೀವಿ ಸ್ನೇಹಿತರೆ. ಆದಷ್ಟು ಈ ಮುಚ್ಚಿ ಹೋದಂಥ ದೇವಸ್ಥಾನಗಳನ್ನು ನಾವು ತೋರಿಸೋ ಒಂದು ಪ್ರಯತ್ನ ಮಾಡ್ತೀವಿ ಸ್ನೇಹಿತರೆ. ದಯವಿಟ್ಟು ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕಾಗುತ್ತೆ. ಹಾಗಾಗಿ ದಯವಿಟ್ಟು ಈ ವಿಡಿಯೋಗಳನ್ನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಸ್ನೇಹಿತರೆ. ಪ್ರತಿಯೊಂದು ನಮಗೆ ಬಹಳ ಮುಖ್ಯ ಆಗುತ್ತೆ. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಈ ಒಬ್ಬ ಚಿಕ್ಕ ಕನ್ನಡಿಗನಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ.